ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಿಡಿಕ್ಷನನ್ನು ತಂದಿದ್ದೀನಿ. ಮತ್ತು ಇದರ ಮುಖಾಂತರ ನಿಮಗೇನಪ್ಪ ಅಂದರೆ, ನೀವು ಯಾವುದಾದ್ರು ಒಂದು ವ್ಯಕ್ತಿಗಳನ್ನ ನೆನೆಸ್ಕೊಬೇಕಾಗತ್ತೆ. ಆ ಒಂದು ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಯಾವ ಒಂದು ಭಾವನೆ ಇದೆ ಅಥವಾ ಯಾವ ಒಂದು ಫೀಲಿಂಗ್ಸ್ ಇದೆ ಅದನ್ನು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಮೊದಲನೇದಾಗಿ ನೀವು ಯಾವ ರೀತಿ ಇದರಲ್ಲಿ ನಂಬರ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ನೀವು ಯಾರನ್ನಾದರೂ ಒಂದು ವ್ಯಕ್ತಿಗಳು ಅಂದರೆ ನೀವು ಯಾರಾದರೂ ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರೋ, ಆ ಒಂದು ವ್ಯಕ್ತಿಗಳನ್ನ ನೆನೆಸ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಅವರ ಒಂದು ಮುಖವನ್ನು ನೆನೆಸ್ಕೊಂಡು ಈ ಒಂದು ನಂಬರ್ಗಳು ನಿಮಗೆ ಏನು ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅದನ್ನು ನೋಡ್ತಾ ಇರಬೇಕಾಗತ್ತೆ. ಅದರಲ್ಲಿ ನಿಮಗೆ ಯಾವೊಂದು ನಂಬರ್ ಅನ್ನೋದು ಅಥವಾ ಯಾವೊಂದು ಎಲೆ ಅನ್ನೋದು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದರ ಮುಖಾಂತರ ನಿಮಗೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಅಥವಾ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಪ್ರಕಾರ ನೀವು ಮೊದಲನೇದಾಗಿ ನಂಬರ್ 1 ಆಯ್ಕೆ ಮಾಡಿದರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ನಂಬರನ್ನು ಸೆಲೆಕ್ಟ್ ಮಾಡಿದಿರೋ ಆ ಒಂದು ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ವಿಶೇಷವಾಗಿ ತುಂಬ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ, ಗೌರವ ಅನ್ನೋದು ಇರುತ್ತೆ. ವಿಶೇಷವಾಗಿ ಅವರು ನಿಮ್ಮ ಒಂದು ಫ್ರೆಂಡ್ ಆಗಿರ್ಬೋದು ಅಥವಾ ಕೊಲೀಗ್ ಆಗಿರ್ಬೋದು, ಅಂದರೆ ಜೊತೆಗೆ ಕೆಲಸ ಮಾಡೋವಂಥ ಒಂದು ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮಿಂದ ಒಂದು ಸ್ವಲ್ಪ ದೊಡ್ಡವರು ಯಾರಾದರೂ ಒಂದು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು. ನಿಮ್ಮ ಮೇಲೆ ತುಂಬ ಒಂದು ಗೌರವವನ್ನು ಇಟ್ಟಿರ್ತಾರೆ, ನಿಮ್ಮ ಮೇಲೆ ತುಂಬ ನಂಬಿಕೆಯನ್ನು ಇಟ್ಟಿರ್ತಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಯಾರಾದ್ರೂ ಪ್ರಿಯಕರರು ಕೂಡ ಆಗಿರ್ಬೋದು, ಅಂದರೆ ನಿಮ್ಮನ್ನ ಇಷ್ಟಪಡೋವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ಬೋದು. ಸೊ ನಿಮ್ಮ ಮೇಲೆ ವಿಶೇಷವಾಗಿ ತುಂಬ ರೆಸ್ಪೆಕ್ಟನ್ನು ಇಟ್ಟಿದ್ದಾರೆ, ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರಿಗೆ ನಿಮ್ಮ ಮೇಲೆ. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಎಂದಿಗೂ ಕೂಡ ನಿಮಗೆ ಬೇಜಾರು ಮಾಡುವಂಥ ಒಂದು ಕೆಲಸಗಳಾಗಲಿ ಅಥವಾ ನಿಮಗೆ ಪ್ರಾಬ್ಲಮ್ ಆಗುವಂಥ ಒಂದು ಕೆಲಸಗಳಾಗಲಿ ಅಂಥ ಕೆಲಸಗಳು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ರೆಸ್ಪೆಕ್ಟ್ ಇಟ್ಟಿರ್ತಾರೆ, ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಅಂದಮೇಲೆ ಅವರು ನಿಮಗೆ ನಂಬಿಕೆ ದ್ರೋಹ ಮಾಡೋವಂಥ ಒಂದು ಕೆಲಸಗಳು ಕೂಡ ಮಾಡೋದಿಲ್ಲ. ಹಾಗೆ ನಿಮ್ಮ ಮೇಲೆ ಇರುವಂತಹ ಗೌರವ ಏನಿದೆ ಅದು ತುಂಬ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಆಗಿರ್ಬೋದು ಅಥವಾ ಯಾರಾದರೂ ಒಬ್ಬರು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಈ ಥರನೂ ಆಗಿರ್ಬೋದು. ನಿಮಗೆ ಗೊತ್ತಾಗುತ್ತೆ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತ. ಸೊ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಬಟ್ ಒಳ್ಳೆ ಒಂದು ಕನೆಕ್ಷನ್ ಇದೆ ಅಂತ ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ನೀವು ಯಾರ ಬಗ್ಗೆ ನೆನೆಸ್ಕೊಂಡು ಈ ಒಂದು ನಂಬರನ್ನು ಪಿಕ್ ಮಾಡಿದಿರೋ ಈ ಒಂದು ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಇರುವ ಒಂದು ಭಾವನೆ ಅಥವಾ ಥಿಂಕಿಂಗ್ ಏನಪ್ಪ ಅಂದರೆ, ನೀವು ತುಂಬ ಚಂಚಲ ಸ್ವಭಾವದವರು ಅಥವಾ ನೀವು ತುಂಬ ವಿಷಯಗಳನ್ನ ನೀವು ಯೋಚನೆ ಮಾಡ್ತಿರ್ತೀರ. ತುಂಬ ಅಂದರೆ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಹಲವು ವಿಷಯಗಳ ಬಗ್ಗೆ ನೀವು ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಥರ ಒಂದು ಥಿಂಕಿಂಗ್ ಇರುತ್ತೆ. ನೀವು ಹಾಗಿದ್ದೀರೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳಬೇಕಾಗಿಲ್ಲ. ಸೊ ಆ ಥರ ಒಂದು ಥಿಂಕಿಂಗ್ ಇವ್ರಿಗೆ ನಿಮ್ಮ ಮೇಲೆ ಇರುತ್ತೆ. ಇನ್ನು ಈ ಒಂದು ವ್ಯಕ್ತಿಗಳು ಯಾರೇ ಆಗಿರಲಿ, ನೀವು ಯಾರ ಬಗ್ಗೆ ಯೋಚನೆ ಮಾಡಿದಾರೋ ಗೊತ್ತಿಲ್ಲ, ಯಾರೇ ಆಗಿರಲಿ, ಇವರು ತುಂಬ ದಿನ ನಿಮ್ಮನ್ನ ಅಂದರೆ ತುಂಬ ನಂಬಿಕೆ ಇರೋದಿಲ್ಲ ಇವ್ರಿಗೆ ನಿಮ್ಮ ಮೇಲೆ. ಏನಾದರೂ ಒಂದು ಪ್ರಾಬ್ಲಮ್, ನೆಗೆಟಿವ್ ಥಾಟ್ಸ್ ನಿಮ್ಮ ಬಗ್ಗೆ ಇರುತ್ತೆ ಜಾಸ್ತಿ. ಹಾಗಾಗಿ ಏನಾದರೂ ರಿಲೇಷನ್ಶಿಪ್ ಅಂತ ಏನಾದರೂ ಇದ್ದರೆ ಅದು ನಿಮ್ಮ ಇಬ್ಬರ ನಡುವೆ ಜಾಸ್ತಿ ದಿನ ಇರೋದಿಲ್ಲ ಅಂತಲೇ ಹೇಳ್ಬೋದು. ಪ್ರಾಬ್ಲಮ್ಸ್ ಅನ್ನೋದು ಬರ್ತಾನೆ ಇರುತ್ತೆ. ಅಂದರೆ ನಂಬಿಕೆನೇ ಇರಲ್ಲ, ವಿಶೇಷವಾಗಿ ನಂಬಿಕೆನೇ ಇಲ್ಲ ನಿಮ್ಮ ಮೇಲೆ ಜಾಸ್ತಿ. ಅದ್ರ ಜೊತೆಗೆ ಅಷ್ಟೊಂದು ನಿಮ್ಮ ಮೇಲೆ ಒಂದು ಪಾಸಿಟಿವ್ ಥಿಂಕಿಂಗೇ ಇಲ್ಲ ಅಂದಮೇಲೆ ತುಂಬ ದಿನ ಅದು ಆ ರಿಲೇಷನ್ಶಿಪ್ ಆಗಲಿ ಅಥವಾ ಆ ಒಂದು ಫ್ರೆಂಡ್ಶಿಪ್ ಆಗಲಿ ಅದು ತುಂಬ ದಿನ ನಡೆಯಲ್ಲ. ಈ ಒಂದು ಪ್ರಾಬ್ಲಮ್ಮು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದರೆ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಏನಾದರೂ ತುಂಬ ಸ್ಟ್ರಾಂಗ್ ಫೀಲಿಂಗ್ ಇದೆ, ನಿಮಗೆ ಪರ್ಸ್ನಲಿ ನಿಮಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ ಇದೆ ಈ ಒಂದು ವ್ಯಕ್ತಿಗಳ ಮೇಲೆ ಅಂದರೆ, ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ನಿಮ್ಮ ಒಂದು ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ, ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇದು ತುಂಬ ದಿನ ಈ ಒಂದು ರಿಲೇಷನ್ ಆಗಲಿ ಅಥವಾ ಈ ಒಂದು ಫ್ರೆಂಡ್ಶಿಪ್ ಆಗಲಿ ತುಂಬ ದಿನ ಇರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಷಯವನ್ನು ಹೇಳ್ತಿದ್ದೀನಿ. ಇನ್ನು ಮೂರನೇದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ನಿಮ್ಮನ್ನು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಒಂದು ವ್ಯಕ್ತಿ ಅಂತ ಇವರು ಭಾವಿಸ್ತಾರೆ. ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇವರ ಒಂದು ವಿಷನ್ನಲ್ಲಿ ಅಂದರೆ ಇವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೊಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಇವರು ಥಿಂಕ್ ಮಾಡ್ತಾರೆ. ಇದರ ಜೊತೆಗೆ ಈ ಒಂದು ವ್ಯಕ್ತಿಗಳೇನಿರ್ತಾರೆ ಅವರು ನಿಮ್ಮ ಮೇಲೆ ಸ್ವಲ್ಪ ಡಿಪೆಂಡ್ ಆಗಬೇಕು, ಅಥವಾ ಏನಾದರೂ ಒಂದು ಕೆಲಸ ಅಥವಾ ಏನಾದರೂ ಒಂದು ವಿಷಯ ಅಂತ ಬಂದಾಗ ನಿಮ್ಮ ಮೇಲೆ ಇರೋವಂಥ ಒಂದು ನಂಬಿಕೆಯಿಂದಾಗಲಿ ಅಥವಾ ನಿಮ್ಮ ಮೇಲಿರೋ ಒಂದು ಸ್ಟ್ರಾಂಗ್ ಪಾಯಿಂಟ್ ಆಫ್ ವ್ಯೂ ಇಂದಾಗಲಿ
ನಿಮ್ಮ ಮೇಲೆ ಸ್ವಲ್ಪ ಡಿಪೆಂಡ್ ಆಗ್ಬೋದು, ಅಥವಾ ಏನಾದ್ರು ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಹತ್ರ ಬಂದು ಹೇಳ್ಕೊಬೋದು ಅನ್ನೋ ಒಂದು ಥಿಂಕಿಂಗ್ ಇವ್ರಿಗೆ ಇರುತ್ತೆ. ಅದು ನಿಮಗೆ ಗೊತ್ತಾಗಿರುತ್ತೆ, ಏನಾದರೂ ಇದ್ದರೆ ನಿಮ್ಮ ಹತ್ರ ಬಂದು ಹೇಳ್ಕೊತಿರ್ತಾರೆ. ಹಾಗೆ ಏನಾದರೂ ಒಂದು ಕೆಲಸ ಅಂತ ಬಂದಾಗ ನಿಮ್ಮನ್ನು ಫಸ್ಟು ಸಹಾಯ ಕೇಳೋದಾಗಲಿ ಅಥವಾ ನಿಮ್ಮನ್ನು ಫಸ್ಟು ಅಪ್ರೋಚ್ ಮಾಡೋದಾಗಲಿ ಮಾಡ್ತಾರೆ. ಇದರಿಂದ ಇದು ಕೂಡ ಒಂದು ಸ್ಟ್ರಾಂಗ್ ಪಾಯಿಂಟ್ ಆಫ್ ವ್ಯೂ ಅಂತಲೇ ಹೇಳ್ಬೋದು. ಇನ್ನೊಂದೇನು ಇವ್ರಿಗೆ ನಂಬಿಕೆ ಇರುತ್ತೆ ಅಂದರೆ, ನೀವು ಯಾವುದಾದ್ರು ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಪರ್ಫೆಕ್ಟಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇವ್ರಿಗೆ ನಿಮ್ಮ ಮೇಲಿರುತ್ತೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತೆ. ಇದರಿಂದ ಇದೇನಾದರೂ ಒಂದು ಫ್ರೆಂಡ್ಶಿಪ್ ಆದರೆ ಇದು ಕೂಡ ತುಂಬ ಲಾಂಗ್ ಆಗಿರುತ್ತೆ, ತುಂಬ ಲಾಂಗ್ ಪೀರಿಯಡ್ವರೆಗೂ ಇದು ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ರಿಲೇಷನ್ಶಿಪ್ ಆದರೂ ಕೂಡ ಖಂಡಿತವಾಗಿ ತುಂಬ ಮುಂದೆ ಹೋಗುವಂಥ ಒಂದು ರಿಲೇಷನ್ಶಿಪ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಇವಾಗಿರೋ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದೀನಿ. ಮುಂದೆ ಚೇಂಜ್ ಆದರೂ ಆಗ್ಬೋದು. ಇದೇ ಪಾಯಿಂಟ್ ಆಫ್ ವ್ಯೂ ಇತ್ತು ಅಂದರೆ ಇದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ನಿಮ್ಮ ಬಗ್ಗೆ ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಅಂದರೆ, ಈ ಒಂದು ವ್ಯಕ್ತಿ ತುಂಬ ಒಂದು ಇನ್ನೋಸೆಂಟ್ ವ್ಯಕ್ತಿ. ಈ ಒಂದು ಪರ್ಟಿಕ್ಯುಲರ್ ಇವಾಗಿರೋ ಜನ್ರೇಷನ್ಗೆ ಎಷ್ಟು ಒಂದು ಧೈರ್ಯ ಬೇಕು, ಎಷ್ಟು ಒಂದು ಫಾರ್ವರ್ಡ್ನೆಸ್ ಬೇಕು, ಅಥವಾ ಎಷ್ಟು ಒಂದು ಏನಂತಾರೆ ಸ್ಟ್ರಾಂಗಾಗಿ ಇರಬೇಕಾದಂಥ ಒಂದು ಕಾಲ ಇದೆ, ನಿಮಗೆ ಗೊತ್ತಿರ್ಬೋದು. ಆ ಥರ ನೀವಿಲ್ಲ ಅಂತ ಇವರು ಅಂದ್ಕೊಂಡಿರ್ತಾರೆ. ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವು ಎಷ್ಟು ಡಿಫ್ರೆಂಟ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಅದು ನಾನೇನು ಹೇಳಬೇಕಾಗಿಲ್ಲ. ಬಟ್ ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಮತ್ತು ಡಿಸಿಷನ್ ತೊಗೊಬೇಕು ಅಥವಾ ಏನಾದರೂ ಒಂದು ಆಸೆ ಇಟ್ಕೊಬೇಕು ಅಂದರೆ ತುಂಬ ಒಂದು ಕಮ್ಮಿ ಲೆವೆಲ್, ಅಥವಾ ಏನೊಂದು ಚಿಕ್ಕ ಟಾರ್ಗೆಟ್ ಇಟ್ಕೊಂಡಿರ್ತೀರ, ಅಥವಾ ಎಲ್ಲರ ಥರ ದೊಡ್ಡ ಒಂದು ಟಾರ್ಗೆಟ್, ನಾನು ಅಷ್ಟು ದೊಡ್ಡ ಮನುಷ್ಯ ಆಗಬೇಕು ಅಥವಾ ಅಷ್ಟು ಶ್ರೀಮಂತ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸು ಇರೋದಿಲ್ಲ ನಿಮಗೆ ಅಂತ ಇವ್ರು ಅಂದ್ಕೊಂಡಿರ್ತಾರೆ. ಆದರೆ ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ರು ಏನಪ್ಪ ಅಂದರೆ ಸಣ್ಣದಾಗಿ ಅಂದರೆ ಚಿಕ್ಕ ಸ್ಟೆಪ್ ಇಟ್ಕೊಂಡು ಮೇಲೆ ಹೋಗಬೇಕು ಅಂತ ಬಯಸ್ತಾರೆ. ಇನ್ನು ಕೆಲವೊಬ್ಬರು ಒಂದೇ ಸತಿ ನಾನು ಶ್ರೀಮಂತ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಳ್ತಾರೆ. ಬಟ್ ಆದರೆ ಅದು ಡಿಪೆಂಡ್ಸ್ ಆಗುತ್ತೆ ಕೆಲವೊಬ್ಬರು ಅದೇ ಹೇಳಿದ್ದು ಸಣ್ಣ ಸ್ಟೆಪ್ಪಿಂದ ಮೇಲೆ ಹೋಗ್ತಾರೆ. ಕೆಲವೊಬ್ರು ಏನಾದರೂ ಮೋಸ ಮಾಡೋಕ್ಕೆ ಅಥವಾ ಏನಾದರೂ ಒಂದು ತಪ್ಪು ದಾರಿ ಹಿಡಿದು ಆ ಒಂದು ಲೆವೆಲ್ಗೆ ಹೋಗ್ತಾರೆ. ಹಾಗೆ ಅವರು ಕೆಲವೊಬ್ರಿಗೆ ಸಕ್ಸಸ್ ಆದರೂ ಕೂಡ ತುಂಬ ದಿನ ಇರಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾವು ನಿಯತ್ತಾಗಿ ಏನಾದರೂ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಇದಾಗೋದು. ಸೊ ನೀವು ಕೂಡ ಅಷ್ಟೇ, ನೀವು ಯಾವುದೋ ಒಂದು ಈ ಥರ ಥಿಂಕ್ ಮಾಡಿರ್ತೀರ, ಅವ್ರು ಆ ಥರ ಅದನ್ನು ತಿಳ್ಕೊಂಡಿರ್ತಾರೆ. ಸೊ ಅದು ನಿಮ್ಮ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಇರುತ್ತೆ. ಫ್ರೆಂಡ್ ಆಗಿರಲಿ ಅಥವಾ ನಿಮ್ಮ ಒಂದು ಏನಂತಾರೆ ರಿಲೇಷನ್ಶಿಪ್ಪಲ್ಲೂ ಆದರೂ ಆಗಿರಲಿ, ಈ ಥರ ಒಂದು ಥಿಂಕಿಂಗ್ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಮೇಲೆ ಈ ಪಾಯಿಂಟ್ ಆಫ್ ವ್ಯೂ ಇರೋದ್ರಿಂದ ಇದು ತುಂಬ ದಿನ ಈ ಒಂದು ರಿಲೇಷನ್ಶಿಪ್ ಆಗಲಿ ಅಥವಾ ಈ ಒಂದು ಫ್ರೆಂಡ್ಶಿಪ್ ಆಗಲಿ ಹೆಚ್ಚು ದಿನ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಆದಷ್ಟು ನೀವೇನಾದರೂ ನೋಡ್ತಿದ್ದೀರಾ ಅಂದರೆ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 5 ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ನೀವು ಅಂದರೆ ತುಂಬ ಪ್ರೀತಿ ಇರುತ್ತೆ. ಇದರ ಜೊತೆಗೆ ನಿಮ್ಮ ಮೇಲೆ ಅಪಾರ ನಂಬಿಕೆ ಇರುತ್ತೆ. ಅಂದರೆ ನಿಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ ಇವರು ಅಂದರೆ, ಅದು ಯಾರಾದರೂ ಆಗಲಿ, ಫ್ರೆಂಡ್ ಆದರೂ ಆಗಿರಲಿ, ಫ್ರೆಂಡ್ಗೂ ಕೂಡ ಪ್ರೀತಿ ಇರ್ಬೋದು. ಅಂದರೆ ಒಂದು ಲವ್ ಅಂತಿರುತ್ತೆ, ರೆಸ್ಪೆಕ್ಟ್ ಅಂತ ಇರುತ್ತೆ ಫ್ರೆಂಡ್ಶಿಪ್ಪಲ್ಲೂ ಕೂಡ. ವಿಶೇಷವಾಗಿ ನಿಮ್ಮ ಮೇಲೆ ತುಂಬ ಡಿಪೆಂಡ್ ಕೂಡ ಆಗಿರ್ತಾರೆ ಇವರು. ಅಂದರೆ ಒಂದು ನಂಬಿಕೆ ಏನಿರುತ್ತೆ ಇವ್ರಿಗೆ ಅಂದರೆ, ನೀವೇನೇ ಒಂದು ಕೆಲಸವನ್ನು ಇಟ್ಕೊಂಡ್ರೆ ಅಂದರೆ, ಈ ಒಂದು ಕೆಲಸ ನಾನು ಮಾಡಬೇಕು ಅಂತ ಇಟ್ಕೊಳ್ತೀನಿ ಅದು ಕರೆಕ್ಟಾಗಿ ನೀವು ಅದನ್ನು ಮಾಡದೇ ಬಿಡಲ್ಲ, ಹಠದಲ್ಲಾದರೂ ನೀವು ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ ನಿಮಗಿಂತ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಸ್ವಲ್ಪ ನಂಬಿಕೆ ಅನ್ನೋದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಮೇಲೆ ಡಿಪೆಂಡ್ ಕೂಡ ಆಗಿರ್ತಾರೆ ಕೆಲವೊಂದು ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಶಿಪ್ ಆದರೂ ಆಗಿರಲಿ, ರಿಲೇಷನ್ಶಿಪ್ ಆದರೂ ಆಗಿರಲಿ, ಇದು ಒಂದು ಒಳ್ಳೆ ಬಾಂಡಿಂಗ್ ಆಗಿರುತ್ತೆ. ಹಾಗೆ ಸಾಕಷ್ಟು ದಿನಗಳ ಕಾಲ ಇದು ಹಾಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.